ಓಂ ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ನಮಃ. ಎಲ್ರಿಗೂ ನಮಸ್ಕಾರ. 2026ನೇ ಇಸ್ವಿಯ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಾನು ಡಾಕ್ಟರ್ ಅನಸೂಯ ರಾಜೀವ್. ವೃಷಭ ರಾಶಿಯ ವರ್ಷ ಭವಿಷ್ಯವನ್ನು ಹೇಳ್ತಾ ಇದ್ದೀನಿ. ವೃಷಭ ರಾಶಿಯವರೇ, ಈ ವರ್ಷ ನಿಮಗೆ ಗುರು ಹಾಗೂ ಶನಿ ಬಹಳ ಒಳ್ಳೆಯ ಸ್ಥಾನದಲ್ಲಿದ್ದು ನಿಮಗೆ ಒಳ್ಳೆಯ ಶುಭ ಫಲಗಳನ್ನೇ ಕೊಡ್ತಕ್ಕಂಥದ್ದು. ದ್ವಿತೀಯದಲ್ಲಿ ಧನಸ್ಥಾನದಲ್ಲಿ ಗುರು ಇದ್ದಾನೆ, ಏಕಾದಶವಾಗಿರ್ತಕ್ಕಂತಹ ಲಾಭಸ್ಥಾನದಲ್ಲಿ ಶನಿ ಇದ್ದಾನೆ. ನಿಮಗೆ ವರ್ಷ ತುಂಬ ಚೆನ್ನಾಗಿದೆ ಅಂತಲೇ ಹೇಳಬಹುದು. ದ್ವಿತೀಯದಲ್ಲಿ ಗುರು ಇರೋದರಿಂದ ಹಣಕಾಸಿನ ಸಮಸ್ಯೆಗಳು ನಿಮಗೆ ಬರೋದಿಲ್ಲ. ಮತ್ತು ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಕ್ಕಂಥದ್ದು, ಮದುವೆ ಆಗಿದ್ದವ್ರಿಗೆ ಮದುವೆ ಯೋಗ, ಮದುವೆ ಆಗುತ್ತೆ ಈ ವರ್ಷ. ಸಂತಾನಾಪೇಕ್ಷೆಗಳಿಗೆ ಸಂತಾನ ಲಾಭವಾಗ್ತಕ್ಕಂಥದ್ದು, ಭೂಮಿಯಿಂದ ಲಾಭ, ಮನೆ ತೊಗೊಳ್ತೀರಾ ಅಥವಾ ಸೈಟ್ ತೊಗೊಳ್ತೀರಾ, ಮನೆ ಕಟ್ತೀರಾ, ಅಥವಾ ಈ ಸಿಮೆಂಟು ಆಮೇಲೆ ಇಟ್ಟಿಗೆ ಈ ಥರ ವ್ಯಾಪಾರಿಗಳಿಗಂತೂ ಲಾಭದಾಯಕವಾಗಿರ್ತಕ್ಕಂಥ ಸಮಯ ಅಂತಲೇ ಹೇಳಬಹುದು. ಯಾವುದೇ ರೀತಿಯಲ್ಲೂ ಹಣಕಾಸಿಗೆ ನಿಮಗೆ ಈ ವರ್ಷ ತೊಂದರೆ ಇರೋದಿಲ್ಲ. ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ, ಉತ್ತಮವಾಗಿರ್ತಕ್ಕಂಥ. ಆಮೇಲೆ ಆತ್ಮವಿಶ್ವಾಸ ತುಂಬ ಚೆನ್ನಾಗಿರುತ್ತೆ ನಿಮಗೆ. ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು ಅಂತ ನೀವು ಹೊಸ ಹೊಸ ಯೋಜನೆಗಳನ್ನು ಹಾಕ್ಕೊಂಡು ಕೆಲಸಗಳನ್ನು ಮಾಡ್ತಾ ಇರ್ತೀರಾ. ತೀರ್ಥಯಾತ್ರೆ ಮಾಡ್ತೀರಾ. ತೀರ್ಥಯಾತ್ರೆ ಅಂದರೆ ಯಾವ ಥರ ಅಂತಂದರೆ ನಾರ್ತ್ ಇಂಡಿಯಾ ಟೂರು. ಯಾಕೆಂದರೆ ಗಂಗಾ ಸ್ನಾನವನ್ನು ಮಾಡ್ತಕ್ಕಂಥ ಯೋಗ ನಿಮಗೆ ಈ ವರ್ಷ ಇದೆ. ಆಮೇಲೆ ಅಂದ್ಕೊತಿರಲ್ಲ, ನೀವೇನು ಅಂದ್ಕೊತೀರೋ ಅದಾಗತ್ತೆ. ಏನಾದ್ರು ಒಂದು ಮಾಡಬೇಕು ಅಂದರೆ ಆ ಕೆಲಸ ಆಗಿಬಿಡತ್ತೆ ನಿಮಗೆ, ಅಷ್ಟು ಚೆನ್ನಾಗಿದೆ ನಿಮಗೆ. ಆಮೇಲೆ ನಿಮಗೆ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥದ್ದು. ನೀವೇನಾದರೂ ಮಾತಾಡಿದ್ರೆ ಅದು ಎಲ್ರಿಗೂ ಇಷ್ಟ ಆಗುತ್ತೆ, ಅದು ಜನಪ್ರಿಯವಾಗ್ತಕ್ಕಂಥದ್ದು. ಆ ಥರ ಒಳ್ಳೆಯ ವಾಗ್ಮಿ ನೀವು ಆಗಿರ್ತೀರ. ಸ್ವಲ್ಪ ಜೂನ್ 1ನೇ ತಾರೀಕು ನಂತರ ಗುರು ಧನಸ್ಥಾನದಿಂದ ಧೈರ್ಯ ಸ್ಥಾನಕ್ಕೆ ಹೊಟ್ಟೋಗ್ತಾನೆ. ಧೈರ್ಯ ಇರುತ್ತೆ ನಿಮಗೆ, ಕೆಲಸ ಮಾಡೋದ್ರಲ್ಲೆಲ್ಲ ಧೈರ್ಯ ಇರುತ್ತೆ. ಆದರೆ ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ, ಮೊದಲಿಗಿಂತ ಕಡಿಮೆ ದುಡ್ಡು ಬರ್ತಕ್ಕಂಥದ್ದು. ಆದರೆ ನೀವು ನಿಮ್ಮ ಆತ್ಮವಿಶ್ವಾಸದಿಂದ ಮತ್ತೆ ಹೆಚ್ಚು ಹಣವನ್ನು ಗಳಿಸ್ತಕ್ಕಂಥದ್ದು. ಯಾಕೆಂದರೆ ಶನಿ ಏಕಾದಶ ಸ್ಥಾನದಲ್ಲೇ ಇದ್ದಾನೆ. ಹಾಗಾಗಿ ನಿಮಗೆ ಹಣವನ್ನು ಗಳಿಸ್ತಕ್ಕಂಥದ್ದು ನೀವು ಮುಂದುವರೆದು ಮಾಡ್ಕೊಳ್ಬಹುದು. ಆದರೆ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಇರುತ್ತೆ, ಅದನ್ನು ನೀವು ಧ್ಯಾನ ಮಾಡಿ ಸರಿ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ನಿಮ್ಗೆ ಅನಿಸ್ಬಿಡುತ್ತೆ ಏನಂತಂದರೆ ಈ ಲೌಕಿಕ ವಿಷಯಗಳೆಲ್ಲ ಯೂಸ್ಲೆಸ್, ಇದು ನಾವೇನಿದ್ರು ಪಾರಮಾರ್ಥಿಕ ಚಿಂತನೆ ಮಾಡಬೇಕು ಅನ್ನೋ ಒಂದು ಮನೋಭಾವ ನಿಮಗೆ ಬರ್ತಕ್ಕಂಥದ್ದು. ಮತ್ತು ನೀವು ತಾಯಿಯ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಸ್ವಲ್ಪ ಅವರಿಗೆ ಹುಷಾರಿಲ್ಲ ಅಂದ ತಕ್ಷಣ ನೀವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಅವರನ್ನು ಟ್ರೀಟ್ಮೆಂಟ್ ಕೊಡಿಸ್ತಕ್ಕಂಥದ್ದು ಒಳ್ಳೆಯದು. ಈ ಒಂದು ವೃಷಭ ರಾಶಿಯವರು ಲಲಿತಾ ಸಹಸ್ರನಾಮವನ್ನು ಪ್ರತಿನಿತ್ಯ ಪಠಿಸೋದ್ರಿಂದ ಇಷ್ಟು ಸಣ್ಣ ತೊಂದರೆಗಳು ಕೂಡ ಆಗೋದೇ ಇಲ್ಲ ಅಂತಲೇ ಹೇಳಬಲ್ಲೆ. ಆಮೇಲೆ ಪ್ರತಿ ಶುಕ್ರವಾರ ಅಮ್ಮನವರ ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನ ಆಗಿರಬಹುದು ಅಥವಾ ಪಾರ್ವತಿ ದೇವಸ್ಥಾನ ಆಗಿರಬಹುದು, ಯಾವುದೇ ದೇವಿಯ ದೇವಸ್ಥಾನಕ್ಕೆ ಹೋಗಿ ಕನಕಾಂಬರ ಹೂವನ್ನ ದೇವಿಗೆ ಅರ್ಪಿಸಿ ಬರೋದರಿಂದ ನಿಮಗೆ ತುಂಬ ಶುಭ ಫಲಗಳು ಉಂಟಾಗುತ್ತೆ. ಇನ್ನು ವೃಷಭ ರಾಶಿಯಲ್ಲಿ ಬರ್ತಕ್ಕಂತಹ ನಕ್ಷತ್ರಗಳು ಯಾವ್ಯಾವುದಪ್ಪ ಅಂತಂದರೆ ಕೃತಿಕಾ ನಕ್ಷತ್ರ 2, 3, 4ನೇ ಪಾದ, ರೋಹಿಣಿ ನಕ್ಷತ್ರ ಹಾಗೂ ಮೃಗಶಿರ ನಕ್ಷತ್ರ 1, 2ನೇ ಪಾದ ಬರ್ತಕ್ಕಂಥದ್ದು. ಕೃತಿಕಾ ನಕ್ಷತ್ರದವರು ಏನು ಮಾಡಬೇಕಾಗುತ್ತೆ ಅಂದರೆ ಸೂರ್ಯನ ಪ್ರತಿನಿತ್ಯ ಬೆಳಗಾಗೆದ್ದು ಸೂರ್ಯನಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು. ಮಾಡೋದ್ರಿಂದ ವೃಷಭ ರಾಶಿಯ ಕೃತಿಕಾ ನಕ್ಷತ್ರದವರಿಗೆ ಬಹಳಷ್ಟು ಶುಭ ಫಲಗಳು ಕಂಡುಬರುತ್ತೆ. ಇನ್ನು ರೋಹಿಣಿ ನಕ್ಷತ್ರದವರು ಅಮ್ಮನವರ ದುರ್ಗಾದೇವಿಯ ಆರಾಧನೆಯನ್ನು ಮಾಡೋದ್ರಿಂದ ಅವರಿಗೆ ಶುಭ ಫಲಗಳು ಉಂಟಾಗುತ್ತೆ. ಇನ್ನು ಮೃಗಶಿರ ನಕ್ಷತ್ರ ವೃಷಭ ರಾಶಿಯವರು 1 ಮತ್ತು 2ನೇ ಪಾದದವರು ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ದೇವಸ್ಥಾನಕ್ಕೆ ಪ್ರತಿ ಮಂಗಳವಾರ ಹೋಗಿ ಕಂಡು ಬರ್ತಕ್ಕಂಥದ್ದು, ಅರ್ಚನೆ ಮಾಡಿಸ್ಕೊಂಡು ಬರ್ತಕ್ಕಂಥದ್ದು ಮಾಡೋದ್ರಿಂದ ನಿಮಗೆ ಉತ್ತಮವಾದ ಭವಿಷ್ಯ ಈ ವರ್ಷ ನೀವು ಕಾಣಬಹುದು. ಧನ್ಯವಾದಗಳು.